ಫಲಿತಾಂಶ ಪ್ರಕಟವಾಗುತ್ತೆ. ಪಂಚ ರಾಜ್ಯಗಳ ಫೈಟ್ಗೆ ಈಗ ದಿನಾಂಕವನ್ನು ಪ್ರಕಟ ಮಾಡಿರೋದು. ಚುನಾವಣಾ ಆಯೋಗ ಇವತ್ತು ಪ್ರೆಸ್ ಮೀಟನ್ನು ಮಾಡ್ತು. ಆ ಪ್ರೆಸ್ ಮೀಟಲ್ಲಿ ಈ ದಿನಾಂಕವನ್ನು ಘೋಷಣೆ ಮಾಡಿದೆ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ, ಎಲ್ಲ ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಆದರೆ ತಮಿಳುನಾಡಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯೋದು. ನೋಡಿ, ಪಶ್ಚಿಮ ಬಂಗಾಳ ಹಂತ ಏಪ್ರಿಲ್ 12ಕ್ಕೆ ಮೊದಲನೇ ಹಂತ, ಫಲಿತಾಂಶ ಫೆಬ್ರವರಿ 5ಕ್ಕೆ ಪ್ರಕಟವಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯೋದು ಏಪ್ರಿಲ್ 12ಕ್ಕೆ, ಅದರ ಫಲಿತಾಂಶ ಫೆಬ್ರವರಿ 5ಕ್ಕೆ ಪ್ರಕಟವಾಗುತ್ತೆ. ಇನ್ನು ರಾಜ್ಯದ ಎರಡು ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕು. ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ಈಗ ಚುನಾವಣಾ ದಿನಾಂಕ ಕೂಡ ಅನೌನ್ಸ್ ಆಗಿರೋದು. ರಾಜ್ಯದ 2 ಕ್ಷೇತ್ರದ ಬೈ ಎಲೆಕ್ಷನ್, ಅದಕ್ಕೂ ಕೂಡ ದಿನಾಂಕ ಈಗ ನಿಗದಿಯಾಗಿದೆ. ತಮಿಳುನಾಡಲ್ಲಿ ಒಂದು ಹಂತದಲ್ಲಿ ಎಲೆಕ್ಷನ್ ನಡೆಯೋದು, ಫಲಿತಾಂಶ 4ಕ್ಕೆ ಪ್ರಕಟವಾಗುತ್ತೆ. ನೋಡಿ, ಅಸ್ಸಾಂ ಚುನಾವಣೆ ದಿನಾಂಕ ಕೂಡ ಘೋಷಣೆಯಾಗಿರೋದು. ಅಲ್ಲಿ ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ, ಫಲಿತಾಂಶ 4ಕ್ಕೆ. 126 ವಿಧಾನಸಭಾ ಕ್ಷೇತ್ರಕ್ಕೆ ಅಸ್ಸಾಂನಲ್ಲಿ ಎಲೆಕ್ಷನ್ ನಡೆಯೋದು. ಏಪ್ರಿಲ್ 9ಕ್ಕೆ ರಾಜ್ಯದ 2 ಕ್ಷೇತ್ರಗಳಿಗೆ ಚುನಾವಣಾ ದಿನಾಂಕ ಈಗ ಪ್ರಕಟವಾಗಿದೆ. ಎಲ್ಲ ರಾಜ್ಯಗಳ ಪಂಚ ರಾಜ್ಯಗಳ ಚುನಾವಣಾ ದಿನಾಂಕ ಇದೀಗ ಅನೌನ್ಸ್ ಆಗಿರೋದು. ಫಲಿತಾಂಶ ಮೇ 4ಕ್ಕೆ ಪ್ರಕಟವಾಗುತ್ತೆ. ನೋಡಿ, ಕೇರಳ ಹಂತ 1 ಏಪ್ರಿಲ್ 12ಕ್ಕೆ ಚುನಾವಣೆ ನಡೆಯುತ್ತೆ, ಫಲಿತಾಂಶ ಫೆಬ್ರವರಿ 5ಕ್ಕೆ ಪ್ರಕಟವಾಗೋದು. ಇನ್ನು ಅಸ್ಸಾಂನಲ್ಲಿ ದಿನಾಂಕ ಕೂಡ ಘೋಷಣೆಯಾಗಿದೆ. ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ, ಮೇ 4ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ನೋಡಿ, ಉಪಸಮರ ದಾವಣಗೆರೆ ಏಪ್ರಿಲ್ 20ಕ್ಕೆ ಚುನಾವಣೆ, ಫಲಿತಾಂಶ 25ಕ್ಕೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 20ಕ್ಕೆ ಚುನಾವಣೆ ನಡೆಯುತ್ತೆ, ಫಲಿತಾಂಶ ಏಪ್ರಿಲ್ 25ಕ್ಕೆ ಪ್ರಕಟವಾಗುತ್ತೆ. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇರೋದು. ಬಾಗಲಕೋಟೆಯಲ್ಲಿ ಏಪ್ರಿಲ್ 20ಕ್ಕೆ ಚುನಾವಣೆ, ಫಲಿತಾಂಶ ಏಪ್ರಿಲ್ 25ಕ್ಕೆ. 2 ದಿನಾಂಕ ಇದೀಗ ಘೋಷಣೆಯಾಗಿದೆ. 2 ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಬಾಗಲಕೋಟೆಯಲ್ಲಿ 20ಕ್ಕೆ ಚುನಾವಣೆ ನಡೆಯುತ್ತೆ, ಏಪ್ರಿಲ್ 20ಕ್ಕೆ. ಏಪ್ರಿಲ್ 25ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಪುದುಚೇರಿ, ಅದರ ಜೊತೆಗೆ ನಮ್ಮ ರಾಜ್ಯದ 2 ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಈಗ ದಿನಾಂಕ ಘೋಷಣೆಯಾಗಿರೋದು. ಪಂಚ ರಾಜ್ಯಗಳ ಚುನಾವಣೆಯ ದಿನಾಂಕ ಘೋಷಣೆ ಆಗಿದೆ. ಕರ್ನಾಟಕ ರಾಜ್ಯದ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ನ ಡೇಟ್ ಕೂಡ ಅನೌನ್ಸ್ ಆಗಿರೋದು. ಈ 2 ಕ್ಷೇತ್ರಗಳಲ್ಲಿ ಈ ಕ್ಷಣದಿಂದ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಬಹಳ ಕುತೂಹಲ ಇತ್ತು. ಪಂಚ ರಾಜ್ಯಗಳ ಚುನಾವಣೆಯ ದಿನಾಂಕ ಘೋಷಣೆ ಯಾವಾಗ ಆಗುತ್ತೆ, ಯಾವಾಗ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಕರೀತಾರೆ ಅಂತೇಳಿ ಇಡೀ ದೇಶವೇ ಕಾದು ಕುಳಿತಿತ್ತು. ಆ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಇವತ್ತು ಪಂಚ ರಾಜ್ಯಗಳ ಚುನಾವಣೆಯ ದಿನಾಂಕವನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಗೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಿರೋದು. ಪಂಚರಾಜ್ಯಗಳ ಚುನಾವಣೆಯ ದಿನಾಂಕದ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನೋದರ ಬಗ್ಗೆ ನೀವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ನೋಡಿ, ಏಪ್ರಿಲ್ 9ಕ್ಕೆ ರಾಜ್ಯದ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಅಸ್ಸಾಂ ಚುನಾವಣೆಯ ದಿನಾಂಕ ಘೋಷಣೆ ಆಗಿದೆ. ಜ್ಞಾನೇಶ್ ಕುಮಾರ್ ಅವರು, ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಇವತ್ತು ಪಂಚ ರಾಜ್ಯಗಳ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಜ್ಞಾನ ಭವನದಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ದಿನಾಂಕವನ್ನು ಪ್ರಕಟಣೆ ಮಾಡಲಾಗಿದೆ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ. ಏಪ್ರಿಲ್ 9ಕ್ಕೆ ಚುನಾವಣೆ ನಡೆದರೆ ಮೇ 4ಕ್ಕೆ
ಫಲಿತಾಂಶ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದ ಎಲೆಕ್ಷನ್ ನಡೆಯುತ್ತೆ. ಏಪ್ರಿಲ್ 23ಕ್ಕೆ ಮೊದಲ ಹಂತ, ಏಪ್ರಿಲ್ 29ಕ್ಕೆ ಎರಡನೇ ಹಂತದ ಮತದಾನ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದ ಎಲೆಕ್ಷನ್ ನಡೆಯೋದು. ಬೀದಿ ನಾಡಲ್ಲಿ ಬಿಜೆಪಿ ಈ ಬಾರಿ ಆಡಳಿತದ ಚುಕ್ಕಾಣಿ ಹಿಡಿಯಲೇಬೇಕು ಅಂತೇಳಿ ಈಗ ಆಲ್ರೆಡಿ ಪ್ರಚಾರದಲ್ಲಿ ಮುಂದಾಗಿರೋದು. 2 ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಏಪ್ರಿಲ್ 9ನೇ ತಾರೀಕು ನಮ್ಮ ರಾಜ್ಯದ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. 9ನೇ ತಾರೀಕು, ಏಪ್ರಿಲ್ 9ನೇ ತಾರೀಕು ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯೋದು. ದಾವಣಗೆರೆ 9ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ಕ್ಷೇತ್ರ ಅದು. ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಏಪ್ರಿಲ್ 9ನೇ ತಾರೀಕು, ಮೇ 4ನೇ ತಾರೀಕು ಫಲಿತಾಂಶ. ಬಾಗಲಕೋಟೆಗೂ ಕೂಡ ಬೈ ಎಲೆಕ್ಷನ್ ದಿನಾಂಕ ನಿಗದಿಯಾಗಿದೆ. ಅದು ಕೂಡ 9ನೇ ತಾರೀಕು ಚುನಾವಣೆ ನಡೆಯುತ್ತೆ. 4ನೇ ತಾರೀಕು, ಮೇ 4ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ದೇಶದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವ ಅನಿಸಿಕೊಂಡಿರುವಂತಹ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಇವತ್ತು ಮುಹೂರ್ತವನ್ನ ನಿಗದಿ ಮಾಡಿದೆ. ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಮೇ 4ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಈ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗವು ಇವತ್ತು ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದೆ. ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಜಾನೇಶ್ ಕುಮಾರ್ ಅವರು ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರಾದಂತಹ ಡಾಕ್ಟರ್ ಸುಖವೀರ್ ಸಿಂಗ್ ಸಂಧು ಹಾಗೆ ಡಾಕ್ಟರ್ ವಿವೇಕ್ ಜೋಶಿ ಇವರು ಕೂಡ ಪ್ರಕಟವನ್ನ ಮಾಡ್ತಾರೆ. ನೋಡಿ, ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಅರ್ಥಾತ್ SIR ಆದ ನಂತರ ಮೊದಲ ಚುನಾವಣೆ ಈ ಪಂಚರಾಜ್ಯಗಳಲ್ಲಿ ನಡೀತಾ ಇರೋದು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ